ಜೈಲಿನ ಒಳಗಡೆ ದರ್ಶನ್, ಜೈಲಿನ ಹೊರಕ್ಕೆ ಮುನಿ ಕೇಸ್ ಮೇಲೆ ಕೇಸ್ ಹಾಕ್ಸ್ಕೊಂತವನೆ. ದರ್ಶನ ಮೋಸ್ಟ್ಲಿ ತಾನು ಮಾಡಿದಿರೋ ತಪ್ಪಿಗೆ ಹೊರಗಡೆ ಬರ್ತಾನೆ ಅಂತ ಹೇಳ್ತೀನಿ. ಮುನಿನ ಎಕ್ಸ್ಪೋಸ್ ಮಾಡಿದ್ ನಾನೇ, ಬಟ್ ಆದ್ರೆ ಸಾಥ್ ಕೊಟ್ಟಿದ್ದು ಕರ್ನಾಟಕದ ಸಿಎಂ ಅಂತ ಎರಡೇ ಮಾತೇ ಇಲ್ಲ. ಎಂಟೈರ್ ಎಪಿಸೋಡ್ ಅನ್ನ ಸಿಎಂ ಮತ್ತೆ ಅವರ ಟೀಮ್ ಮಾನಿಟರ್ ಮಾಡ್ತಾ ಇದ್ರು ಅನ್ನೋದು ಕೂಡ ನಂಗೆ ಗೊತ್ತಿದೆ. ಸಿಎಂ ವಾಸ್ ಮಾನಿಟರಿಂಗ್ ವಾಟ್ ವಾಸ್ ಹ್ಯಾಪನಿಂಗ್ ವಿತ್ MLA ಮುನ್ರತ್ನ ಜೊತೆ ಏನಾಗ್ತಾ ಇದೆ ಅಂತ ಕ್ಲೋಸ್ ಆಗಿ ಮಾನಿಟರ್ ಮಾಡ್ತಾ ಇದ್ದಿದ್ದು ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಸಿದ್ದರಾಮಯ್ಯನವರು ಜೊತೆಲಿ ಅವರ ಟೀಮು. ನನಗೆ ಗೊತ್ತಿದೆ. ಓಕೆ, ಏನೋ ಥ್ಯಾಂಕ್ಸ್ ಸಿಎಂ, ಇವರ ಲವ್ಲಿ ಸಿಎಂ, ಇವರ ಲವ್ ಟು ಸಿಎಂ. ಐ ರಿಯಲಿ ನಮ್ಮ ಅಡ್ಮೈರ್ ಮಾಡ್ತೀವಿ. ಇಂಥ ಸಿಎಂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದ್ರೆ, ಬಲೆ ಹಾಕ್ರೆ ಹಂಟ್ ಮಾಡಿದ್ರೆ ಕ್ಯಾಚ್ ಮಾಡದೆ ನಮ್ಮ ಸಿಎಂ. ನಾವು ಬಲೆ ಹಾಕ್ರಿ ನಮ್ಮ ಸಿಎಂ ಆ ಬಲೆಯಿಂದ ಎಳ್ಕೊಂಡು ಜೈಲಿಗೆ ಹಾಕರು. ಇಟ್ಸ್ ಇನ್ ದ ಲಾರ್ಜರ್ ಪಬ್ಲಿಕ್ ಇಂಟ್ರೆಸ್ಟ್. ಅದ್ರಲ್ಲಿ ಪೊಲಿಟಿಕ್ಸ್ ಅಂತೂ ಏನೂ ಇಲ್ಲ. ನಾಳೆ ನಾನ್ ತಪ್ಪು ಮಾಡಿದ್ರು ಕೂಡ ಅದೇ ಕ್ರಮನೇ ತಗೊಳ್ಬೇಕು. ನಾನ್ ಮಾಡಲ್ಲ, ಅದು ಬೇರೆ ವಿಚಾರ. ಬಟ್ ನಾವ್ ಹೇಳಿದಂದೆ ಕಾನೂನು ಮುಂದೆ ಎಲ್ಲರೂ ಒಂದೇ. ಆರ್ಟಿಕಲ್ 14 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸೇಸ್ equality before law, and CM Siddaramaiah stands with that Article 14 and he has showed the power of Article 14. Salam ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಒಂದು ಸಲಾಂ. ಹಿಂದುಳಿದ ನಾಯಕರಲ್ಲಿ ಸಿದ್ದರಾಮಯ್ಯ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ದೇವರು ಅವ್ರಿಗೆ ಆಶೀರ್ವಾದ ಮಾಡ್ಲಿ ಅನ್ನೋದು ನಮ್ಮ ಒಂದು ಬೇಡಿಕೆ. ಅಲ್ಲಿ ಪ್ರೊಟೆಸ್ಟ್ ಮಾಡ್ಲಿಕ್ಕೆ, ದರ್ಶನ್ ಬಿಡುಗಡೆ ಮಾಡಕ್ಕೆ, ಪ್ರೊಟೆಸ್ಟ್ ಮಾಡಕ್ಕೆ, ಆರ್ಗನೈಸ್ ಮಾಡಕ್ಕೆ ಯಾರು ಮುಂದೆ ಬಂದಿಲ್ಲ. ಅಲ್ಲಿ ಮೈಕು, ಶಾಮಿಯಾನ, ಕುಡಿಯಕ್ ನೀರು, ಪ್ರೈವೇಟ್ ಸೆಕ್ಯೂರಿಟಿ, ಮಿಕ್ಕಿದ ಇನ್ಚಾರ್ಜು, ವಾಲಂಟಿಯರ್ಸು, ಖರ್ಚು ವೆಚ್ಚ ಬರ್ತದೆ. ಓಕೆ, ಆ ಖರ್ಚು ವೆಚ್ಚ ಬರ್ಸ್ಬೇಕು. ಬರ್ಸಿದ್ರೆ ಅಲ್ಲಿ ಪ್ರೊಟೆಸ್ಟ್ ಮಾಡಕ್ಕೆ ಪರ್ಮಿಷನ್ ಕೊಡ್ತಾರೆ. ಏನೋ ನಾನಿಲ್ಲಿ ಕೈಯಿಂದ ಮಾಡಕ್ಕೆ ಏನೋ ಸ್ವಲ್ಪ ಹಾಕ್ಬೋದು. ಲಕ್ಷಾಂತರ ರೂಪಾಯಿ ಕೈಯಿಂದ ಹಾಕಕ್ಕೆ ನನಗೇನು ಅವಶ್ಯಕತೆ ಇಲ್ಲ. ಯಾರಿಗಾರು ಇಂಟ್ರೆಸ್ಟ್ ಇದ್ರೆ ಬಂದು ನೀವೇ ಆರ್ಗನೈಸ್ ಮಾಡಿ, ನಾವು ಬೇಕಾದ್ರೆ ಬರ್ತೀವಿ. ಇಷ್ಟು ಹೇಳಬಲ್ಲೆ. ಅಷ್ಟು ಬಿಟ್ರೆ ನಿಜ ಹೇಳೋದಕ್ಕೆ ಬೇಜಾರು ಮಾಡ್ಕೊಳಕ್ ಹೋಗ್ಬಿಡಿ. ಓಕೆ, ಪ್ರಾಕ್ಟಿಕಲ್ ಆಗಿ ಪರ್ಮಿಷನ್ ತಗೊಳ್ಬೇಕು ಅಂತಂದ್ರೆ ಖರ್ಚು ವೆಚ್ಚಗಳಿರ್ತದೆ. ತಾವ್ ಯಾರನ್ನ ಬಂದು ಮಾಡಂಗಿದ್ರೆ ಆರ್ಗನೈಸ್ ಮಾಡಿದ್ರೆ ನಾವು ಬೇಕಾದ್ರೆ ಪಾರ್ಟಿಸಿಪೇಟ್ ಮಾಡ್ತೀವಿ, ಯಾಕಂದ್ರೆ ಕಮಿಟ್ ಮಾಡಿದೀವಿ. ಅದು ಬಿಟ್ರೆ ಕೈಯಿಂದ ಹಾಕಿ ಮಾಡೋ ಅಂದ್ರೆ ನನಗೇನು ಅವಶ್ಯಕತೆ ಇಲ್ಲ. ಓಕೆ, ನಾವು ನಮ್ಮ ಕೈಲಿ ಎಷ್ಟಾಗತ್ತೆ ಅಷ್ಟು ಮಾಡಿದೀವಿ ಪ್ರಾಮಾಣಿಕವಾಗಿ. ಇನ್ನು ಮುಂದೆ ಯಾರಾದ್ರೂ ಬೇಕಾದ್ರೆ ಮಾಡ್ಕೊಳ್ಬಹುದು. ಮಾಡಿದ್ರೆ ಬಂದ್ಬೇಕಾರೆ ನಾವು ಪ್ರೊಟೆಕ್ಷನ್ ಕೂತ್ಕೊಂತೀವಿ. ಇಷ್ಟು ಹೇಳ್ತಾ ನನ್ನ 2 ಮಾತುಗಳನ್ನ ದರ್ಶನ್ ಪರವಾಗಿ ನಿಲ್ಲಿಸ್ತೀನಿ. ಓಕೆ, ಆಮೇಲೆ ನಿಮ್ಮ ಹಣೆ ಬರೋಕ್ಕೆ 3 ತಿಂಗಳಾಯ್ತು, ಯಾರು ಕೂಡ ಪ್ರೊಟೆಸ್ಟ್ ಮಾಡಿಲ್ಲ. ಕಾನೂನನ್ನ ಕೈಲಿ ಹಿಡ್ಕೊಂಡು ನೀವ್ ಯಾರು ಮಾಡಿಲ್ಲ. ಈಗ ಮಾಡ್ತೀವಿ ಅಂತಂದ್ರೆ ಯಾವನೋ ಬತ್ತೀವಿ ಅಂತಾರೆ ಅಷ್ಟೇ ಹೊರತು ಅಲ್ಲಿ ಆರ್ಗನೈಸ್ಗೆ ಜವಾಬ್ದಾರಿ ಯಾರು ತಗೊಂಡಲ್ಲ. ಜವಾಬ್ದಾರಿ ತಗೊಂಡ್ರೆ ನಾನೇ ತಗೊಳ್ಬೇಕು. ನಾಳೆ ಒಂದು 5 ಲಕ್ಷ ಜನ ಬಂದಲ್ಲಿ ನಿಂತ್ಕೊಂಡ್ರೆ 5 ಲಕ್ಷ ಜನಕ್ಕೆ ಮ್ಯಾನೇಜ್ಮೆಂಟ್ ಮಾಡಕ್ಕೆ ಮ್ಯಾನ್ ಪವರು, ಹಣ, ಕುಡಿಯಕ್ಕೆ ನೀರು, ಮಾಧ್ಯಮ ಬರ್ತದೆ, ಎಲ್ಲ ಮೇಂಟೈನ್ ಮಾಡ್ಬೇಕಲ್ಲ. ಮೇಂಟೈನ್ ಮಾಡೋ ಕೆಪಾಸಿಟಿ ಇದ್ರೆ ಮಾಡ್ಬೇಕು. ಅನೌನ್ಸ್ ಮಾಡಿದ್ವಿ, ಜನ ಜಾಸ್ತಿ ಯಾರೆ, ಅದನ್ನ ಆರ್ಗನೈಸ್ ಮಾಡಕ್ಕೆ ಮ್ಯಾನ್ ಪವರು, ಹಣ ಬೇಕಾಗಿದೆ. ಬರ್ಲಿ, ಮಾಡೋಣ. ಒಂದು 15 ದಿವಸ ಮುಂಚೆ ನಮ್ಮನೆ ಹತ್ರ ಒಂದು 25 ಜನ ಅಟ್ಯಾಕ್ ಮಾಡೋ ಮೋಡಲ್ ಇದ್ರು. ಏನ್ಯಾವ್ ನ್ಯೂಟ್ರಲೈಸ್ ಮಾಡಿದ್ವಿ. ನೆನ್ನೆ ಯಾವುದೋ ಒಂದು ಪ್ರೈವೇಟ್ ಟಿವಿ ಚಾನೆಲ್ ಅವರು ಆ ಟೋಲ್ ಗೇಟ್ ಅನ್ನ ಶೂಟ್ ಮಾಡ್ತೀವಿ ಸರ್, ನೀವೇ ಬಂದು ಅದನ್ನ ಒಂಚೂರು ಮಾಡಿಕೊಡಿ ಅಂತಂದ್ರು. ಅಲ್ಲಿ ಹೋಗಿದ್ವಿ. ಅಲ್ಲಿ ಹೋದ್ರೆ ಹೆಚ್ಚು ಕಮ್ಮಿ ಒಂದು 40 ಜನ ಗುಂಡಾಗ್ಲಿದ್ರು. ಅದ್ರಲ್ಲಿ ಯಾರೋ ಒಬ್ಬನ 6 ಅಡಿ 7 ಅಡಿ ಐಟೋನು ಆಂಧ್ರ ಅವನು, ಅವ್ನ ಮೈ ಮೇಲೇನೆ ಬೀಳಕ್ ಬಂದ. ಅದನ್ನ ನಮ್ಮ ಕ್ಯಾಮ್ರಾಮನ್ ಶೂಟ್ ಮಾಡಿ ಹಾಕಿದ್ರು. ಎಷ್ಟೋ ಜನ ಕಮೆಂಟ್ ಮಾಡಿದ್ರು, ಸರ್ ಏನೆಲ್ಲ ನಿಮ್ಮನ್ನ ಅಟ್ಯಾಕ್ ಮಾಡಲ್ಲ ಇದ್ದಾರೆ. ಅಟ್ಯಾಕ್ ಮಾಡ್ಕೊಂಡು ಬಂದ್ರೆ ನಾವು ಉತ್ತರ ಕೊಡೋ ಮಾಡಲ್ ನಾವು ಇದ್ದೀವಿ, ಅದ್ ಬೇರೆ ವಿಚಾರ. ಬಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಯಾರ್ಯಾರೋ 5 ಸ್ಟಾರ್ ಹೋಟೆಲ್ ಜಿಪ್ ಬೀಚ್ ಅವ್ರಿಗೆ ಜೆಡ್ ಸೆಕ್ಯೂರಿಟಿ ಕೊಟ್ಟವ್ರೆ ಈ ಸಿದ್ದರಾಮಯ್ಯ ಸರ್ಕಾರ, ಹಿಂದಿನ ಸರ್ಕಾರಗಳು. 5 ಸ್ಟಾರ್ ಹೋಟ್ಲಲ್ಲಿ ಹೆಣ್ಮಕ್ಳು ಮುಂದೆ, ಸಂಬಂಧ ಇಲ್ಲಂತ ಹೆಣ್ಮಕ್ಳು ಮುಂದೆ ಜಿಪ್ ಬೀಚ್ ಅವ್ರಿಗೆಲ್ಲ ಏನೋ ಜೆಡ್ ಸೆಕ್ಯೂರಿಟಿ, Z+ ಸೆಕ್ಯೂರಿಟಿ ಈ ಕಮಿಷನರ್ ಇವ್ರು ಕೊಟ್ಟಿರೋದು, ಕರ್ನಾಟಕದ DGP. ನಾನೇನ್ ಕೇಳಿಲ್ಲ, ನನ್ಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿಲ್ಲ. ಪ್ರೊಟೆಕ್ಟ್ ಮಾಡ್ಬೇಕಾದ್ರೆ ಮಾಡೋದು ಅವ್ರ ಕೆಲಸ. ನಾನ್ ಮಾಡಬೇಡ ಅಂತ ಹೇಳಲ್ಲ. ನೆನ್ನೆ ಅಟ್ಯಾಕ್ ಆಯ್ತು, ಮೊನ್ನೆನೂ ಅಟ್ಯಾಕ್ ಆಯ್ತು. ನಾನೇನ್ ಭಯ ಬೀಳಲ್ಲ. ನಮ್ಗೆ ಡಿಫೆನ್ಸ್ ಮೋಡ್ ಗೊತ್ತು, ಯೂಸ್ ಮಾಡ್ಕೊಂತೀವಿ. ಇಟ್ ಇಸ್ ದ ಡ್ಯೂಟಿ ಆಫ್ ದ ಸ್ಟೇಟ್, ಇಟ್ ಇಸ್ ದ ಡ್ಯೂಟಿ ಆಫ್ ದ ಜುಡಿಷಿಯಲ್ ಪೊಲೀಸ್, ಇಟ್ ಇಸ್ ದ ಡ್ಯೂಟಿ ಆಫ್ ದ DGP, ಇಟ್ ಇಸ್ ದ ಡ್ಯೂಟಿ ಆಫ್ ದ ಹೋಮ್ ಮಿನಿಸ್ಟರ್, ಇಟ್ ಇಸ್ ದ ಡ್ಯೂಟಿ ಆಫ್ ದ ಇಂಟೆಲಿಜೆನ್ಸ್ ಟು ensure safety of every citizen and people like who raise their voice. ಏನಾದ್ರೂ ತಲೆನೋವು ಆಯ್ತು ಅಂದ್ರೆ CM ನೇರ ಹೊಣೆ, DGP ನೇರ ಹೊಣೆ, ಜುಡಿಷಿಯಲ್ ಪೊಲೀಸರು ನೇರ ಹೊಣೆ.
ಆಮೇಲೆ ಕರ್ನಾಟಕದಲ್ಲಿ ನಿಮಗೆ ಏನ್ ಗತಿ ಕಾಣಿಸ್ತಾರೆ ಅಂತ ನಿಮ್ಗೆ ಗೊತ್ತಾಗತ್ತೆ ಆಮೇಲೆ. ನಮಸ್ಕಾರ ನಮಸ್ಕಾರ. ಯಾರಾದ್ರೂ ನಮ್ ತರ ಹೆಸರು ಮಾಡಿದ್ರೆ ಒಂದೆರಡು ನೆಗೆಟಿವ್ ವಿಡಿಯೋಗಳು, ಹೋಗಲಿ ಬರಲಿ ಜಗ್ಗ ಪಗ್ಗ ಟಾಯ್ಲೆಟ್ ಇದೆಲ್ಲ ಮೀರಿ ಬೆರೆದು ಬಿಟ್ಟಿದೀವಿ. ನಮಗೊತ್ತು ನಮ್ಮ ಬಗ್ಗೆ ಒಂದಷ್ಟು ಬೈಕೊಂಡು ವಿಡಿಯೋ ಮಾಡಕ್ರೆ ಒಂದಷ್ಟು ಕಾಸು ಆತವೆ ನಿಮ್ಗ, ಒಂದಷ್ಟು ಕಾಸು ಮಾಡಿ ನಾವು ರಿಯಾಕ್ಟ್ ಮಾಡಕ್ ಹೋಗಲ್ಲ. ಯಾಕೆ ಅಂದ್ರೆ ನಿಮ್ಮಂತವ್ರು ಬೈಕೊಂಡ್ರೆ ನಮ್ಮಂತವ್ರು ಬೆಳೆಯೋದು. ಓಕೆ, ಬಾಯಿಗೆ ನೀರು ಇಟ್ಕೊಂಡು ಬೆಳೆದ್ರು. ಗೋವಾಗ ಹೋಗಿ ಹೆಂಗ್ ಬೆಳೆದಿದ್ದೀನಿ ಅಂತಂದ್ರೆ ನಿಮ್ಮ ಊಹೆಗೂ ಮೀರಿ ಬೆಳೆದಿದ್ದೀನಿ. ಬೈಕೊಂಡೇ ಬೆಳೆಸ್ದಂತ ಬಡವ್ರ ಮಗ ನಾನೀಗ. ಬಡವ್ರ ಮಗ ಆವಾಗ ಆಗಿದ್ದೆ, ಈಗ ಬಲಿಷ್ಠವಾದಂತ ಮಗ ಆಗಿದ್ದೀನಿ. ದಯಮಾಡಿ ಎಲ್ಲ ಯಾರು ಮೊನ್ನೆ ನಮ್ಮ ಅಡ್ವೊಕೇಟ್ ಅರುಂಧತಿ ಅಂತವಳೆ ಆಯಮ್ಮನು ಹಾಕಿದ್ಲು, ನಿಮ್ ಬಗ್ಗೆ ಏನೇನೋ ಮಾತಾಡ್ಬೇಕಮ್ಮ. ಬಾಸ್ ಬಗ್ಗೆ ಮಾತಾಡಿದ್ರನೆ ಅದೊಂದು ಚೆನ್ನ. ಬೈಕೊಂಡ್ ಮಾತಾಡ. ನಮಸ್ಕಾರ ನಮಸ್ಕಾರ. ಯಾರಾದ್ರೂ ನಮ್ ತರ ಹೆಸರು ಮಾಡಿದ್ರೆ ಒಂದೆರಡು ನೆಗೆಟಿವ್ ವಿಡಿಯೋಗಳು, ಹೋಗಲಿ ಬರಲಿ ಜಗ್ಗ ಪಗ್ಗ ಟಾಯ್ಲೆಟ್ ಇದೆಲ್ಲ ಮೀರಿ ಬೆರೆದು ಬಿಟ್ಟಿದೀವಿ. ನಮಗೊತ್ತು ನಮ್ಮ ಬಗ್ಗೆ ಒಂದಷ್ಟು ಬೈಕೊಂಡು ವಿಡಿಯೋ ಮಾಡಕ್ರೆ ಒಂದಷ್ಟು ಕಾಸು ಆತವೆ ನಿಮ್ಗ, ಒಂದಷ್ಟು ಕಾಸು ಮಾಡಿ ನಾವು ರಿಯಾಕ್ಟ್ ಮಾಡಕ್ ಹೋಗಲ್ಲ. ಯಾಕೆ ಅಂದ್ರೆ ನಿಮ್ಮಂತವ್ರು ಬೈಕೊಂಡ್ರೆ ನಮ್ಮಂತವ್ರು ಬೆಳೆಯೋದು. ಓಕೆ, ಬಾಯಿಗೆ ನೀರು ಇಟ್ಕೊಂಡು ಬೆಳೆದ್ರು. ಗೋವಾಗ ಹೋಗಿ ಹೆಂಗ್ ಬೆಳೆದಿದ್ದೀನಿ ಅಂತಂದ್ರೆ ನಿಮ್ಮ ಊಹೆಗೂ ಮೀರಿ ಬೆಳೆದಿದ್ದೀನಿ. ಬೈಕೊಂಡೇ ಬೆಳೆಸ್ದಂತ ಬಡವ್ರ ಮಗ ನಾನೀಗ. ಬಡವ್ರ ಮಗ ಆವಾಗ ಆಗಿದ್ದೆ, ಈಗ ಬಲಿಷ್ಠವಾದಂತ ಮಗ ಆಗಿದ್ದೀನಿ. ದಯಮಾಡಿ ಎಲ್ಲ ಯಾರು ಮೊನ್ನೆ ನಮ್ಮ ಅಡ್ವೊಕೇಟ್ ಅರುಂಧತಿ ಅಂತವಳೆ ಆಯಮ್ಮನು ಹಾಕಿದ್ಲು, ನಿಮ್ ಬಗ್ಗೆ ಏನೇನೋ ಮಾತಾಡ್ಬೇಕಮ್ಮ. ಬಾಸ್ ಬಗ್ಗೆ ಮಾತಾಡಿದ್ರನೆ ಅದೊಂದು ಚೆನ್ನ. ಬೈಕೊಂಡ್ ಮಾತಾಡ. ನಮಸ್ಕಾರ ನಮಸ್ಕಾರ. ಯಾರಾದ್ರೂ ನಮ್ ತರ ಹೆಸರು ಮಾಡಿದ್ರೆ ಒಂದೆರಡು ನೆಗೆಟಿವ್ ವಿಡಿಯೋಗಳು, ಹೋಗಲಿ ಬರಲಿ ಜಗ್ಗ ಪಗ್ಗ ಟಾಯ್ಲೆಟ್ ಇದೆಲ್ಲ ಮೀರಿ ಬೆರೆದು ಬಿಟ್ಟಿದೀವಿ. ನಮಗೊತ್ತು ನಮ್ಮ ಬಗ್ಗೆ ಒಂದಷ್ಟು ಬೈಕೊಂಡು ವಿಡಿಯೋ ಮಾಡಕ್ರೆ ಒಂದಷ್ಟು ಕಾಸು ಆತವೆ ನಿಮ್ಗ, ಒಂದಷ್ಟು ಕಾಸು ಮಾಡಿ ನಾವು ರಿಯಾಕ್ಟ್ ಮಾಡಕ್ ಹೋಗಲ್ಲ. ಯಾಕೆ ಅಂದ್ರೆ ನಿಮ್ಮಂತವ್ರು ಬೈಕೊಂಡ್ರೆ ನಮ್ಮಂತವ್ರು ಬೆಳೆಯೋದು. ಓಕೆ, ಬಾಯಿಗೆ ನೀರು ಇಟ್ಕೊಂಡು ಬೆಳೆದ್ರು. ಗೋವಾಗ ಹೋಗಿ ಹೆಂಗ್ ಬೆಳೆದಿದ್ದೀನಿ ಅಂತಂದ್ರೆ ನಿಮ್ಮ ಊಹೆಗೂ ಮೀರಿ ಬೆಳೆದಿದ್ದೀನಿ. ಬೈಕೊಂಡೇ ಬೆಳೆಸ್ದಂತ ಬಡವ್ರ ಮಗ ನಾನೀಗ. ಬಡವ್ರ ಮಗ ಆವಾಗ ಆಗಿದ್ದೆ, ಈಗ ಬಲಿಷ್ಠವಾದಂತ ಮಗ ಆಗಿದ್ದೀನಿ. ದಯಮಾಡಿ ಎಲ್ಲ ಯಾರು ಮೊನ್ನೆ ನಮ್ಮ ಅಡ್ವೊಕೇಟ್ ಅರುಂಧತಿ ಅಂತವಳೆ ಆಯಮ್ಮನು ಹಾಕಿದ್ಲು, ನಿಮ್ ಬಗ್ಗೆ ಏನೇನೋ ಮಾತಾಡ್ಬೇಕಮ್ಮ. ಬಾಸ್ ಬಗ್ಗೆ ಮಾತಾಡಿದ್ರನೆ ಅದೊಂದು ಚೆನ್ನ. ಬೈಕೊಂಡ್ ಮಾತಾಡ.